ಹಾಯ್ ನಮಸ್ತೆ ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ನಾವೇನು ಮಾಡಿವಿ ಅಂದ್ರೆ ಇಂಗ್ಲಿಷ್ ಬಾಯ್ ನಾಗರಾಜ್ ಚಾನಲ್ದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮ್ಗಳಿಗೆ ಅಂತಕ್ಕಂಥದನ್ನ ಡಿಸ್ಕಸ್ ಮಾಡಿದ್ವಿ. ಈಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಡಿಸ್ಕಷನ್ ಇರ್ತದ. ಅದೇ ರೀತಿಯಾಗಿರ್ತಕ್ಕಂಥ ಡಿಸ್ಕಷನ್ ಇದ್ದಾಗ ಇಲ್ಲಿ ನೋಡ್ರಿ, ಇಲ್ಲಿರ್ತಕ್ಕಂತಹ SSC GD ಅಂತಕ್ಕಂತಹ ಎಕ್ಸಾಮ್ಗೆ ನಾವೇನ್ ಮಾಡಕತ್ತೀವಿ, ಪ್ರಿಪರೇಷನ್ ಅನ್ನ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. SSC GD ಎಕ್ಸಾಮ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಿಪರೇಷನ್ ನೀಡೆಡ್ ಇದೆ ಅನ್ನೋದು ಬಹಳ ಮುಖ್ಯ. ಹೌದಾ? ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವ, ಕ್ವಶನ್ಸ್ಗಳು ಈ ರೀತಿ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಬಹಳಷ್ಟು ಮುಖ್ಯ ಆಗಿರ್ತಕ್ಕಂಥದ್ದು. ಹೌದಾ? ಈಗ ನೋಡ್ರಿ, ಇದ್ರೊಳಗೆ ಏನಾಗ್ತದೆ, ಸಮ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಕ್ವಶನ್ಸ್ ಬರ್ತಾವ. ಹಲವಾರು ತರದ ಕ್ವಶನ್ಸ್ ಬಂದಾಗ ಏನೇನ್ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡೋಣ, ನಾವು ಡಿಸ್ಕಷನ್ ಮಾಡೋಣ. ಓಕೆ, ಅದೇ ರೀತಿಯಾಗಿ ಏನ್ ಮಾಡ್ರಿ, ಒಂದು ಬುಕ್ ತಗೊಳ್ರಿ, ಬರ್ಕೊಂತ ಚಂದ ನಮ್ಗೆ ಬರ್ಕೊಂತ ಕುಂತು ಬಿಡ್ರಿ ಏನಾಗಿದ್ದ ಅಂತ. ಎಸ್, ಹಂಗಿದ್ರೆ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಂ. ಇಡಿಯಂ ಅಂದ್ರೆ ಏನ್ರಿ, ಒಳಾರ್ಥಗಳನ್ನ ಹೊಂದಿರತಕ್ಕಂತಹ ಇನ್ನರ್ ಮೀನಿಂಗ್ ಅಂತ ಹೇಳ್ತೀವಿ. ಇಡಿಯಂ ಅಂದ್ರೆ ಏನು, ಇನ್ನರ್ ಮೀನಿಂಗ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು, ಒಳಾರ್ಥವನ್ನ ಒಳಗೊಂಡಿರ್ತಕ್ಕಂಥವು ಯಾವುವು ಅಂತ ಕೇಳಿದಾಗ ಟು ಫೂಲ್ ಸಮ್ ಒನ್ಸ್ ಲೆಗ್. ಓಕೆ, ಮಂದಿ ಕಾಲು ಎಳೆದು ಅಂದ್ರೆ ಏನ್ರಿ, ಅವ್ರ ಜೊತೆ ಏನ್ ಮಾಡತ್ತೀರಿ, ಟೀಸ್ ಮಾಡತ್ತೀರಿ. ಅವ್ರಿಗೆ ಟೀಸ್ ಮಾಡತ್ತೀರಿ ಅಂದ್ರ ಅವ್ರ ಜೊತೆಗೆ ಏನ್ ಮಾಡತ್ತೀರಿ ನೋಡ್ರಿ, ಹೆಲ್ಪ್ ಸಮ್ವನ್ ಅಂತ ಬರ್ತೈತಿ, ಬರಂಗಿಲ್ಲ. ಈ ಹೆಲ್ಪ್ ಅಂತಕ್ಕಂತಹ ವರ್ಡ್ಗೆ ಇನ್ನೊಂದು ವರ್ಡ್ ಅನ್ನ ಯಾವ್ದಾದ್ರು ನಿಮ್ಗೆ ಏನಾದ್ರು ಕೇಳಿದ್ರ ಅಸಿಸ್ಟ್ ಅಂತಕ್ಕಂಥದ್ದು ಬರ್ತದ, ಏಡ್ ಅಂತಕ್ಕಂಥದ್ದು ಬರ್ತದೆ. ಇವೆರಡು ಅಂದ್ರೆ ಏನ್ರಿ, ಹೆಲ್ಪ್ ಅಂದಂಗೆ. ಹೌದಾ? ಇದು ಬರಂಗಿಲ್ಲ. ಟು ಹರ್ಟ್ ಸಮ್ವನ್ ಇಲ್ಲ. ಜಸ್ಟ್ ಟೀಸಿಂಗ್. ಟು ರನ್ ಪಾಸ್ಟ್ ಬರಂಗಿಲ್ಲ. ನೋಡ್ರಿ, ಟು ಜೋಕ್ ವಿತ್ ಸಮ್ವನ್, ಯಾರ ಜೋಡಿ ಏನ್ ಮಾಡ್ಬೋದು, ನಾವು ಜೋಕ್ ಮಾಡಬಹುದು. ಈಗ ಏನಾಗ್ತದಂದ್ರ, ಈ ಜೋಕ್ ಅಂತಕ್ಕಂತಹ ವರ್ಲ್ಡ್ಗೆ ನಿಮ್ಗೆ ಏನ್ ಕೇಳ್ತಾರ, ಸಿನೋನಿಮ್ ಕೇಳಿದಾಗ ನೀವ್ ಏನ್ ಬರಿಬೇಕಂದ್ರೆ ಕಾಮಿಕ್ ಅಂತಕ್ಕಂಥದನ್ನ ಬರಿತೀರಿ. ಹೌದಾ? ಈ ಕಾಮಿಕ್ ಈಗ ಅಪೋಸಿಟ್ ವರ್ಡ್ ಕೇಳಿದಾಗ ಏನ್ ಬರಿಬೇಕಂದ್ರೆ ಟ್ರಾಜಿಕ್ ಅಂತ ಬರಿಬೇಕು, ಅಥವಾ ಟ್ರಾಜಿಡಿ ಅಂತ ಬರಿಬೇಕು. ಇದ್ರ ಅರ್ಥ ಏನಾಗ್ತದ, ಕಾಮಿಕ್ ಅಂದ್ರ ಹಾಸ್ಯ ಅಂತ ಆಗ್ತದ, ಈ ಟ್ರಾಜಿಡಿ ಅಂದ್ರೆ ಏನಂತ ಆಗ್ತದ ಅಂದ್ರೆ ದುರಂತ ಅಂತ ಆಗ್ತದ ರೀ. ಓಕೆ, ಈ ವಿಡಿಯೋ ಒಳಗಂದ್ರೆ ನೀವು ಬರೀ ಇದ್ದಿದ್ದಷ್ಟ ಕಲಿತಾರಂತಲ್ಲ, ಕ್ವಶನ್ಸ್ ಅಷ್ಟ ಡಿಸ್ಕಸ್ ಮಾಡ್ತಾರಂತ ಅನ್ನೋದಲ್ಲ. ಕೆಲವೊಂದಿಷ್ಟು ಯಾವ ರೀತಿ ಕ್ವಶನ್ಸ್ ಜೊತೆಗೆ ಇನ್ನು ಈ ತರ ಚಟುವಟಿಕೆಗಳನ್ನ ಕೂಡ ನೀವೇನ್ ಮಾಡ್ತಿರ್ತೀರಿ, ಇಲ್ಲಿ ಕಲಿತಾ ಇರ್ತೀರಿ. ಹಂಗಿತ್ತಂದ್ರ ಇಲ್ಲಿ ಏನ್ ಫಾಸ್ಟ್ ಅಂತಕ್ಕಂತ ವರ್ಡ್ ಐತಿ, ಈ ಫಾಸ್ಟ್ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನ್ ಆಕತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಂಗಿದ್ರ ಟು ಫೂಲ್ ಸಮ್ ಒನ್ಸ್ ಲೆಗ್, ಮಂದಿ ಕಾಲ್ ಎಳೆದಂದ್ರೆ ಏನ್ರಿ, ಅವ್ರು ಜೋಕ್ ಮಾಡೋದು, ಅಪಹಾಸ್ಯ ಮಾಡೋದು, ಅವರ ಮೇಲೆ ಹಾಸ್ಯವನ್ನ ಮಾಡೋದು ಅಂತಕ್ಕಂಥದ್ದು. ಓಕೆ, ಟು ಟೀಸ್ ವಿತ್ ಸಮ್ ಒನ್ ಆರ್ ಟು ಜೋಕ್ ವಿತ್ ಸಮ್ ಒನ್ ಅಂತಕ್ಕಂಥದ್ದು ಇದರ ಆನ್ಸರ್ ಆಗ್ತದ. ಓಕೆ, ನೋಡ್ರಿ, ಬಹಳಷ್ಟು ಈಸಿ ಇರ್ತಕ್ಕಂತಹ, ಬಹಳಷ್ಟು ಅರ್ಥವಾಗ್ತಕ್ಕಂತಹ ಕ್ವಶನ್ಸ್ಗಳು ಇವಾಗಿರ್ತಾವ. ಇವುಗಳನ್ನ ನೀವೇನ್ ಮಾಡಬಾರ್ದು, ಯಾವತ್ತಿಗೂ ಮರೆಯಬಾರ್ದು. ಹೌದಾ? ಇದು ಆನ್ಸರ್ ನಮ್ದು ಏನಾಗ್ತದೆ, ಆನ್ಸರ್ ಬಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಹಂಗಿದ್ರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ಗೆ ಬಂದಾಗ, ಚೂಸ್ ದ ವರ್ಡ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಗ್ರೂಪ್ ಆಫ್ ವರ್ಡ್ಸ್. ಇದರಲ್ಲಿ ಇಲ್ಲಿರ್ತಕ್ಕಂತಹ ಗ್ರೂಪ್ ಆಫ್ ವರ್ಡ್ಸ್ ಯಾವ್ದದ ಅಂತಕ್ಕಂಥದನ್ನ. ಓಕೆ, ಇಲ್ಲಿ ನಿಮಗೊಂದು ಸ್ವಲ್ಪ ಜಾಸ್ತಿ ಹೋಮ್ವರ್ಕ್ ಅನ್ನ ಕೊಡ್ತೀನಿ ರೀ, ಲಕ್ಷ ಕೊಟ್ಟ ನೋಡ್ರಿ. ಹೌದಾ? ಅ ಪರ್ಸನ್ ಹೂ ನೆವರ್ ಟೇಕ್ಸ್ ಆಲ್ಕೋಹಾಲಿಕ್ ಡ್ರಿಂಕ್ಸ್. ಒಬ್ಬ ಒಟ್ಟ ಯಾವಾಗಿರ್ಲು ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅನ್ನ ನಾವು ಮುಟ್ಟಿರಂಗಿಲ್ಲ ಅಂತ ಏನಂತ ಕರಿತೀರಿ ಅಂದ್ರೆ ಟೀ ಟೋಟಲರ್ ಅಂತ ಕರಿತೀರಿ. ಹೌದಾ? ಟೀ ಟೋಟಲರ್ ಅಂತ ಕರಿತೀರಿ. ಆಲ್ಕೋಹಾಲಿಕ್ ಅಂದ್ರೆ ಎಡಿಕ್ಟ್ ಇದ್ದಂಗ. ಇದು ಯಾವ ಕರಿತೀರಿ, ಎಡಿಕ್ಟ್ ಇದ್ದಂಗ ಆಲ್ಕೋಹಾಲಿಕ್ ಅಂತ ಕರಿತೀರಿ. ಮುಟ್ಟದವಂಗ ಏನಂತ ಕರಿತೀರಿ, ಟೀ ಟೋಟಲರ್ ಅಂತ ಕರಿತೀರಿ. ಹಂಗಿದ್ರ ಇತರ ಆನ್ಸರು ಮತ್ತೆ ಇತರ ಆನ್ಸರ್ ಅನ್ನ ಏನ್ ಮಾಡ್ರಿ, ಗೌರ್ಮೆಂಟ್, ಇದು ಬಹಳ ಇಂಪಾರ್ಟೆಂಟ್. ಇವ್ನೆರಡು ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಈಗ ಇನ್ನೊಂದು ಕೇಳ್ತಾನೆ, ಅ ಪರ್ಸನ್ ಹೂ ಅಬ್ಸೆಸ್ ವಿತ್ ಆಲ್ಕೋಹಾಲ್ ಅಂತ ಕೇಳಿದಾಗ ಏನ್ ಬರೀತೀರಿ, ಅಬ್ಸೆಸ್ ವಿತ್ ಆಲ್ಕೋಹಾಲ್ ಅಂತ ಕೇಳಿದಾಗ ಏನ್ ಬರೀತೀರಿ ಅಂದ್ರೆ ಇಥನೋಮಾನಿಯಾ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ, ಇಥನೋಮಾನಿಯಾ ಅಂತ ಹೇಳ್ತಾರೆ. ಈ ಮಾನಿಯಾ ಅಂತಕ್ಕಂಥದ್ದನ್ನ ಏನ್ ಸೂಚಿಸ್ತಂದ್ರ ಒಲವು ಅಂತಕ್ಕಂಥದ್ದು, ಅದರ ಜೊತೆಗೆ ಒಲವು, ಅಬ್ಸೆಸ್, ಅವುಗಳ ಜೊತೆಗೆ ಏನು ಹೆಚ್ಚಿನ ಅಬ್ಸೆಸ್, ಅದರ ಬಗ್ಗೆ ಅಬ್ಸೆಸ್ ಇರ್ತಕ್ಕಂತಹ ಮನುಷ್ಯನಿಗೆ ಏನಂತ ಕರಿತಾರೆ ಅಂದ್ರೆ ಎಥನೋಮಾನಿಯಾ ಅಂತ ಕರಿತೀವಿ. ಈ ಟೀ ಟೋಟರ್ ಅಂದ್ರ ಒಟ್ಟ ಯಾವ್ದೋ ಮದ್ಯ ಸೇವಿಸದವ, ಸೇವಿಸುವ ಅಲ್ಲ, ಸೇವಿಸದವ, ಒಟ್ಟ ಆ ಮದ್ಯವನ್ನ ಮುಟ್ಟತಕ್ಕಂತಹ ವ್ಯಕ್ತಿ. ಹೌದು, ಆಲ್ಕೋಹಾಲಿಕ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದು. ಟೀ ಟೋಟ್ಲರ್ ಅಂತಕ್ಕಂಥದ್ದು ಬಹಳಷ್ಟು ಸಲ ಆಗೈತಿ. ನಿಮ್ಮ ದೋಸ್ತರು ಅಂತವ್ರು ಯಾರು ಇದ್ರೆ ಅಂದ್ರೆ ಅವ್ರಿಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ, ದೋಸ್ತ ನಿನ್ ಬಗ್ಗೆ ಮಾತಾಡ್ಯಾರ ನೋಡಪ್ಪ ಸರ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಎಸ್, ಅದೇ ರೀತಿಯಾಗಿ ಇದು ಗೌರ್ಮೆಂಟ್. ಇದ್ರ ಜೊತೆಗೆ ಏನ್ ಹೇಳ್ರಿ, ಗ್ಲಿಟನ್ ಅಂತಕ್ಕಂಥ ಒಂದು ವರ್ಡ್ ಬರ್ತೈತಿ. ಓಕೆ, ಇವೆಲ್ಲ ನಿಮಗೆ ಏನು ಗೊತ್ತಿರಬೇಕು. ಜಿ ಅಂತಕ್ಕಂಥ ವರ್ಡ್ ಬಂದಾಗ ಅಲ್ಲಿ ಬರ್ತಕ್ಕಂಥ ಜೇಂಟ್ ಅಂದ್ರೆ ಏನು, ಜೆಗ್ಯಾಂಟಿಕ್ ಅಂದ್ರೆ ಏನು,
ಓಕೆ, ಇವೆಲ್ಲ ವರ್ಡ್ಸ್ಗಳು SSC GD ಅಲ್ಲಿ ರಿಪೀಟ್ ಆಗ್ತಕ್ಕಂಥ ವರ್ಡ್ಸ್ ಆಗಿರೋದ್ರಿಂದ ಇವುಗಳ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇದ್ರೆ ಮಾತ್ರ ಏನಾಗ್ತೈತಿ, ಯು ಕ್ಯಾನ್ ಸರ್ವೈವ್ ವೇರ್, ಅದರ್ವೈಸ್ ಯು ವಿಲ್ ನಾಟ್. ಓಕೆ, ಎಸ್, ಇದರ ಆನ್ಸರ್ ಏನಾದ್ರು ಟಿ ಟೋಟ್ಲರ್ ಆಯ್ತು. ನೆಕ್ಸ್ಟ್ ನೋಡಿ, ಕಂಪ್ಯಾಷನೇಟ್. ವಾಟ್ ಈಸ್ ಮೀಟ್ ಬೈ ಕಂಪ್ಯಾಷನೇಟ್ ಅಂದ್ರೆ ಏನು? ಕಂಪ್ಯಾಷನೇಟ್ ಅಂದ್ರ ಕರುಣೆ ಇರ್ತಕ್ಕಂತಹ ವ್ಯಕ್ತಿ. ಕಂಪ್ಯಾಷನ್ ಅಂದ್ರೆ ಏನ್ರಿ? ಕರುಣೆ ಇರ್ತಕ್ಕಂಥ ವ್ಯಕ್ತಿ. ಅವನು ಯಾವಾಗಿರ್ಲು ಕೈಂಡ್ ಪರ್ಸನ್ ಆಗಿರ್ತಾನ, ಅವ ಯಾವಾಗಿರ್ಲು ಏನಾಗಿರ್ತಾನ, ಬೆನೋವಲೆನ್ಸ್ ಆಗಿರ್ತಾನ. ಇಂಥ ವ್ಯಕ್ತಿಗೆ ಏನಂತ ಕರಿತೀರ ಅಂದ್ರೆ ಸಿಂಪೆಥೆಟಿಕ್ ಅಂತ ಕರಿತೀರಿ. ಅನುಕಂಪ, ಕರುಣೆ, ಅನುಕಂಪ ಅಂತ ಹೇಳ್ತೀವಲ್ಲ, ಸಿಂಪೆಥೆಟಿಕ್, ಸಿಂಪತಿ ಅಂತಕ್ಕಂಥದ್ದನ್ನ ಕರಿತೀರಿ. ಓಕೆ, ಅದರ ಜೊತೆಗೆ ಈ ಸಿಂಪತಿಗೆ ಮತ್ತೆ ಇನ್ನೊಂದು ವರ್ಡ್ ಕೇಳಿಬಿಟ್ರೆ ಏನ್ ಬರಿಬೇಕಿಲ್ಲಿ? ಪಿಟಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದ್ರಿ. ಹೌದಾ, ಏನಾಗ್ತದ್ರಿ? ಪಿಟಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಇದನ್ನು ಯಾವಾಗ್ಲೂ ನೀವು ಮರೆಯಬಾರದು. ಎಸ್, ಓಕೆ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ. ದೆನ್ ವಾಟ್ ಈಸ್ ಕ್ರಿಯಲ್? ಕ್ರಿಯಲ್ ಅಂದ್ರೆ ಏನ್ರಿ? ಕ್ರಿಯಲ್ ಅಂದ್ರ ಕ್ರೂರ ಅಂತ ಹೇಳ್ತೀರಿ. ಕ್ರಿಯಲ್ ಅಂದ್ರೆ ಏನು? ಕ್ರೂರವಾಗಿರ್ತಕ್ಕಂಥದ್ದು. ಇದರ ಅಪೋಸಿಟ್ ವರ್ಡ್ ಏನಾಗ್ತದೆ ಅಂದ್ರೆ ಪಿಟಿ ಅಂತಕ್ಕಂಥದ್ದು ಅಥವಾ ಕೈಂಡ್ ಅಂತಕ್ಕಂಥದ್ದು. ಅಪೋಸಿಟ್ ವರ್ಡ್ ಆಗ್ತಾವ. ಓಕೆ, ಹಾರ್ಡ್ ಹಾರ್ಟೆಡ್ ಅಂದ್ರೆ ಏನ್ರಿ? ಒರಟು ಮನಸ್ಸಿನ, ಒರಟಾದ ಮನುಷ್ಯ, ಒರಟು ಮನಸ್ಸಿನ ಮನುಷ್ಯ ಅಂತ ಹೇಳ್ತೀವಿ. ಹೌದಾ? ಎಸ್. ಡಿಫರೆಂಟ್ ಅಂದ್ರೆ ಬೇರೆ ಬೇರೆ. ಡಿಫರೆಂಟ್ ಅಂದ್ರೆ ಏನ್ರಿ? ಬೇರೆ ಬೇರೆ. ಓಕೆ, ಬಹಳಷ್ಟು ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಳ್ಬೇಕು. ಇಂಪ್ರೂವ್ ಮಾಡ್ಕೊಂಡಾಗ ಮಾತ್ರ ಇಂಥ ಕ್ವಶನ್ಗಳು ಕ್ಲಿಯರ್ ಆಗ್ತಾವ. ಓಕೆ, ಈ ಕಂಪ್ಯಾಷನೇಟ್ ಅಂತಕ್ಕಂಥದ್ದು ಬಂದಾಗ ಏನ್ ಬರಿಬೇಕು? ಹಂಗಿತ್ತಂದ್ರೆ ಇಲ್ಲಿ ನೋಡ್ರಿ ಹೆಂಗಿರ್ತದ, ರೆಡ್ಯೂಸ್ ಅಂತ ಹೇಳ್ತೀವಿ, ರೆಲ್ಯುಕ್ಟಂಟ್ ಅಂತ ಹೇಳ್ತೀರಿ, ರೆಡ್ಯೂಕಂಟ್ ಅಂತ ಹೇಳ್ತೀರಿ, ಅಬಂಡಂಟ್ ಅಂತ ಹೇಳ್ತೀರಿ, ಫಾರ್ ಸೇಕ್ ಅಂತ ಹೇಳ್ತೀರಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ ಬಂದಾಗ ಏನ್ ಮಾಡ್ಬೇಕ್ರಿ? ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ ಬಂದಾಗ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು? ಇವುಗಳನ್ನ, ಅವುಗಳ ಅರ್ಥವನ್ನ ತಿಳ್ಕೊಳ್ಬೇಕು, ಅದರ ಸಿನೋನಿಮ್ ತಿಳ್ಕೊಳ್ಬೇಕು, ಅದರ ಆಂಟೋನಿಮ್ ತಿಳ್ಕೊಳ್ಬೇಕು. ನಮ್ಮ ಕ್ಲಾಸ್ ಯಾರು ಕೇಳಿಕಾಸ ಒಂದು ಬುಕ್ ಮಾಡಿರಿ, ಒಂದು ಬುಕ್ ಆಲ್ರೆಡಿ ತುಂಬಿರ್ತದ. ಇನ್ನು ಯಾರು ಮಾಡಿಲ್ಲ, ಈಗಿಂದ ಬರೆಯಕ್ ಸ್ಟಾರ್ಟ್ ಮಾಡ್ರಿ. ಎಲ್ಲಾ ಕ್ವಶನ್ಸ್ ಗಳನ್ನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ರಿ. ಯು ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಒನ್ ಡೇ. ಓಕೆ, ಇಂಗ್ಲಿಷ್ ಅಂತಕ್ಕಂಥದ್ದು ಒಂದೇ ದಿನಕ್ಕೆ ಬರುವಂತದಲ್ಲ. ಸಾವಿರಾರು ಪ್ರಯತ್ನಗಳ ಮಾಡಿದಾಗ ಮಾತ್ರ ಶಿಖರಕ್ಕೆ ಏರುವಂತದ್ದು ಇರ್ತದ. ಹೌದಾ? ನೆಕ್ಸ್ಟ್, ಮಿಸ್ಪೆಲ್ಟ್ ವರ್ಡ್. ಕ್ವಶನರ್ ಅಂತಕ್ಕಂಥ ಒಂದು ವರ್ಡ್ ಮಿಸ್ಪೆಲ್ಟ್ ವರ್ಡ್ ಯಾವ್ದದ ಅಂತಕ್ಕಂಥದ್ದನ್ನ ನೋಡೋಣ. ಇದಂತೆ ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರಂಗಿಲ್ಲ ನೋಡ್ರಿ. ಹೌದಾ? ಡಬಲ್ ಎನ್ ಬರ್ ಕ್ವಶನ್ ಬರಿಬೇಕಾ, ಅದ್ರ ಮುಂದೆ NAIRE ಅಂತಕ್ಕಂಥದ್ದು ಬರಲ್ಲ. ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ನಿಮಗೆ ಎಕ್ಸಾಮ್ ಒಳಗೆ ಕ್ವಶನ್ಸ್ ಹೆಂಗ್ ಕೇಳ್ತಾನಂದ್ರೆ, ಒಂದ್ ಏನ್ ಕೇಳ್ತಾನಂದ್ರೆ ಮಿಸ್ಪೆಲ್ಟ್ ವರ್ಡ್ ಅಂತ ಕೇಳ್ತಾನೆ. ಡೈರೆಕ್ಟ್ ಆಗಿ ಕೇಳ್ತಾನೆ. ಒಂದು ಮಿಸ್ಪೆಲ್ಟ್ ವರ್ಡ್ ಹೇಳ್ರಿ ಅಂತ ಹೇಳ್ತಾನ, ಅಥವಾ ಇನ್ಕರೆಕ್ಟ್ ಸ್ಪೆಲ್ ಅಂತ ಕೇಳ್ತಾನೆ. ಓಕೆ, ಅಂದ್ರೆ ಏನೋ 4 ಆಪ್ಷನ್ ಕೊಡ್ತಾನೆ, ಇದ್ರೊಳಗೆ ಯಾವ್ದು ಇನ್ಕರೆಕ್ಟ್ ಐತಿ ಅನ್ನೋದು ಚೂಸ್ ಮಾಡ್ಬೇಕು. ಇನ್ನೊಂದು ಕೇಳ್ತಾನೆ ಕರೆಕ್ಟ್ ಸ್ಪೆಲ್ ಅಂತ ಕೇಳ್ತಾನೆ. 4 ತಪ್ಪು ಕೊಟ್ಟಿರ್ತಾನ, ಒಂದು ಕರೆಕ್ಟ್ ಕೊಟ್ಟಿರ್ತಾನ. ಅದನ್ನ ಚೂಸ್ ಮಾಡ್ತಕ್ಕಂಥವು ಕ್ವಶನ್ಸ್ ಗಳನ್ನ ಇಲ್ಲಿ ಏನ್ ಮಾಡ್ತಾನೆ, ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ವೈಸ್ ಏನ್ ಮಾಡ್ತಾನೆ ಕೇಳ್ಕೊಂತ ಹೋಗ್ತಾನೆ. SSC GD ಎಕ್ಸಾಮ್ ನಿಯರ್ ಇರೋದ್ರಿಂದ ನೀವು ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡ್ರಿ, ಹಳೆಯ ಒಂದು 10 ವರ್ಷದ ಕ್ವಶನ್ ಪೇಪರ್ ಅನ್ನ 10 ಇಯರ್ PYQ ಗಳನ್ನ ತಗೊಳ್ರಿ. ಅದ್ರೊಳಗೆ ಇರ್ತಕ್ಕಂಥ ಎಲ್ಲಾ ವೊಕ್ಯಾಬ್ಗಳನ್ನ ಒಂದ್ ಕಡೆ ಬರೆದು ತೆಗೆದು ಬಿಡ್ರಿ. ನಿಮಗೆ ವೊಕ್ಯಾಬುಲರಿ ಅಂತಕ್ಕಂಥದ್ದು ಬಹಳಷ್ಟು, ಇಟ್ಸ್ ಬಿಕಮ್ ಅ ಬೆಡ್ ಆಫ್ ರೋಸಸ್ ಟು ವಾಲ್, ನಾಟ್ ಆಫ್ ಥ್ರೋನ್ಸ್. ಓಕೆ, ಬಹಳಷ್ಟು ಈಸಿ ಆಗುವ ಸಂಭವ ಬಹಳ ಇರ್ತದ. ಅದಕ್ಕೆ ಏನ್ ಮಾಡ್ರಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಎಸ್, ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಎರರ್ ಇನ್ ದ ಸೆಂಟೆನ್ಸ್. ಈ ಸೆಂಟೆನ್ಸ್ ಒಳಗ ಎಲ್ಲಿ ಎರರ್ ಐತಿ? ಎರರ್ ಅಂದ್ರೆ ತಪ್ಪು. ಎರರ್ ಅಂದ್ರೆ ಗ್ರಾಮೆಟಿಕಲ್ ಮಿಸ್ಟೇಕ್. ಎರರ್ ಅಂದ್ರೆ ಏನ್ರಿ? ಮಿಸ್ಟೇಕ್. ಎಲ್ಲಿ ಮಿಸ್ಟೇಕ್ ಐತಪ್ಪ ಅಂತಕ್ಕಂಥದನ್ನ ಕೇಳ್ಯಾರವ್ರ. ಎಲ್ಲಿ ಮಿಸ್ಟೇಕ್ ಐತ್ರಿ? ಹಂಗಿದ್ರ ಎಸ್, ಹಂಗಿದ್ರ ಬರೀಲೆ ಇಲ್ಲಿರ್ತಕ್ಕಂತಹ ದ ಫರ್ನಿಚರ್ ಈಸ್ ಇನ್ ದಿಸ್ ರೂಮ್ ಆರ್ ವೆರಿ ಓಲ್ಡ್ ಅಂತಕ್ಕಂಥದ್ದು ಕೇಳ್ಯಾರ. ಹೌದಾ? ಇಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಒಂದನ್ನ ತಿಳ್ಕೊಳ್ಬೇಕು. ವಾಟ್ ಈಸ್ ಸಿಂಗ್ಯುಲರ್ ಕಾನ್ಸೆಪ್ಟ್? ಸಿಂಗ್ಯುಲರ್ ಅಂದ್ರೆ ಏನು, ಪ್ಲೂರಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಇಲ್ಲಿ ಫರ್ನಿಚರ್ ಅಂತಕ್ಕಂತಹ ವರ್ಡ್ ಏನಾಗ್ತದಂದ್ರೆ ಇದು ಕೌಂಟೇಬಲ್ ಆಗೋದಿಲ್ಲ. ಇದು ಕೌಂಟೇಬಲ್ ಆಗೋದಿಲ್ಲ. ಯಾರಾದ್ರು ಕೇಳಿದ್ರ ಅನ್ಕೌಂಟೇಬಲ್ ನೌನ್ ಅಂತ ಹೇಳ್ಬೇಕು. ಅನ್ಕೌಂಟೇಬಲ್ ನೌನ್ ಇದಾಗಿರ್ತದ. ನೌನ್ ಯಾವ್ದಾಗಿರ್ತದ? ಇದು ಅನ್ಕೌಂಟೇಬಲ್ ನೌನ್ ಆಗಿರ್ತದ. ಅನ್ಕೌಂಟೇಬಲ್ ನೌನ್ ಆದಾಗ ನಾವ್ ಏನ್ ಮಾಡ್ತೀವಿ ಅಂದ್ರ, ನೆನಪಿಟ್ಕೊಂಡ್ಬಿಡ್ರಿ, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಪ್ಪ ತಮ್ಮ ಅಂತ ಹೇಳ್ಬೇಕು. ನಿಮ್ಮ ಮೈಂಡ್ ಹೇಳ್ಬೇಕು ನೀವು, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಬಳಸೋ ಹುಚ್ಚ ಅಂತ ಹೇಳ್ಬೇಕು. ಹೌದಾ? ಹೆಲ್ಪಿಂಗ್ ವರ್ಬ್ ಸರ್, ಮತ್ತೆ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಹೆಂಗ ಕಂಡು ಹಿಡಿಬೇಕ್ರಿ ಅಂತ ಕೇಳಿದಾಗ, ನಾವು ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಮೇಲೆ ಒಂದು ವಿಡಿಯೋ ಮಾಡಿದ್ವಿ. ಅದ್ರೊಳಗೆ ಏನ್ ಹೇಳಿದ್ ನಿಮಗ? ಯಾಮ್ ಬರ್ತೈತಪ್ಪ, ಈಸ್ ಬರ್ತೈತಿ, ಮತ್ತ ಆರ್ ಅಂತಕ್ಕಂತ 3 ಹೆಲ್ಪಿಂಗ್ ವರ್ಬ್ ಬರ್ತಾವ. ಹೌದಾ? ಈ 3 ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಹೆಂಗ್ ಡಿಫೈನ್ ಮಾಡ್ತೀವಿ ಅಂದ್ರ, ದಿಸ್ ಈಸ್ ಪ್ಲೂರಲ್,
ದಿಸ್ ಈಸ್ ಐ ಹೆಲ್ಪಿಂಗ್ ವರ್ಬ್, ದಿಸ್ ಈಸ್ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ. ಅಂದ್ರೆ ಯಾಕಂದ್ರೆ ಇದನ್ನ ಹಿ, ಶಿ, ಇಟ್ ಅಂತಕ್ಕಂಥ ಮೂರು ಸಿಂಗ್ಯುಲರ್ ಪ್ರೊನೌನ್ಸ್ ಇದ್ದಾಗ ಏನ್ ಬಳಸ್ತೀವ, ಈಸ್ ಅಂತಕ್ಕಂಥದನ್ನ ಬಳಸ್ತೇವೆ. ಹೌದಾ? ಹಂಗಿದ್ದಾಗ ಈ ಫರ್ನಿಚರ್ ಸಿಂಗ್ಯುಲರ್ ಆತಂದ್ರ ಎಲ್ಲಿ ತಪ್ಪೈತ್ರಿ, ಇದು ಆರ್ ಅನ್ನೋದು ಬರಂಗಿಲ್ರಿ ಸರ್. ಆರ್ ವೆರಿ ಗುಡ್, ದಿಸ್ ಈಸ್ ಅವರ್ ಆನ್ಸರ್. ಇದರ ಬದಲಾಗಿ ನಾವೇನ್ ಬಳಸ್ಬೇಕಂದ್ರ ಆರ್ ಬದಲಾಗಿ ಈಸ್ ಅಂತಕ್ಕಂಥದನ್ನ ಬಳಸಿದ್ರ ನಮ್ಮ ಆನ್ಸರ್ ಕರೆಕ್ಟ್ ಆಗ್ತೈತಿ, ಅದರ್ವೈಸ್ ಆಗೋದಿಲ್ಲ. ಓಕೆ, ಬಹಳಷ್ಟು ಈಸಿ, ಬಹಳಷ್ಟು ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಬೇಕು. ಇಂಥ ಕ್ವಶನ್ಸ್ ಗಳು ಬಂದಾಗ ಏನ್ ಮಾಡ್ಬೇಕು, ಎರಡ ಕ್ವಶನ್ ಕಲೀರಿ, ಪರ್ಫೆಕ್ಟ್ ಆಗಿ ಕಲೀರಿ. ದಟ್ ಈಸ್ ಮೈ ಒಪಿನಿಯನ್. ಓಕೆ, ನಾ ಹೇಳೋದು ನಿಮಗೆ ಒಂದ, ಹೌದಾ? ಫರ್ನಿಚರ್ ಅಂತಕ್ಕಂಥದ್ದು ಅನ್ಕೌಂಟೇಬಲ್ ಆತಂದ್ರ ಇಲ್ಲಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಿ ಬಿಡಪ್ಪ ಹಲ್ಕಪ್ಪ ಅಂತ ಹೇಳ್ಬೇಕು. ಹೌದಾ? ಹಂಗಿದಾಗ ಏನ್ ಬಳಸ್ಬೇಕಿಲ್ಲ ನೀವು, ಎಸ್, ಈಸ್ ಅಂತಕ್ಕಂಥದ್ದು ಬಳಸ್ಬೇಕು. ದಿಸ್ ಈಸ್ ಯುವರ್ ಗ್ರಾಮೆಟಿಕಲ್ ಮಿಸ್ಟೇಕ್. ಇದು ಕ್ವಶನ್ ಬಹಳ ಸಲ ಬಂದೈತಿ. ಇನ್ನೂ ನಿಮ್ಮ ಎಕ್ಸಾಮ್ ಗಳಿಗೆ ಬಂದಾಗ ಯಾರು ಕೂಡ ತಪ್ಪು ಮಾಡಬಾರದು, ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾರು ಬೇಕಾದಾಗ್ಲಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ವರ್ಡ್ ಎನಾರ್ಮಸ್ ಅಂತಕ್ಕಂಥದನ್ನ ಕೇಳ. ಹೌದಾ? ಎನಾರ್ಮಸ್ ಅಂತಕ್ಕಂತಹ ವರ್ಡ್ ಅನ್ನ ಕೇಳ್ಯಾರ. ಎಸ್, ಎನಾರ್ಮಸ್ ಅಂದ್ರೆ ಏನ್ರಿ? ಎನಾರ್ಮಸ್, ಎನಾರ್ಮಸ್ ಅಂದ್ರ ಹ್ಯೂಜ್ ಆಗಿರ್ತಕ್ಕಂಥ. ಎನಾರ್ಮಸ್ ಅಂದ್ರೆ ಏನ್ರಿ? ಹ್ಯೂಜ್ ಆಗಿರ್ತಕ್ಕಂಥದ್ದು, ದೊಡ್ಡದಾಗಿರ್ತಕ್ಕಂಥ, ದೊಡ್ಡ, ಹ್ಯೂಜ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ಏನ್ ಮಾಡ್ತೀವ್ರಿ, ಹೇಳ್ತೀವಿ. ಹಂಗಿದ್ದಾಗ ಎನಾರ್ಮಸ್ ಅಂದ್ರೆ ದೊಡ್ಡದಿದ್ದಾಗ ಸಣ್ಣದಕ್ಕೆ ಏನಂತ ಹೇಳ್ತೀರಿ ಸರ್? ಲಿಟಲ್ ಅಂತೇವ್ರಿ. ಲಿಟಲ್ ಇದ್ರೊಳಗೆ ಇಲ್ಲ ರೀ ಸರ್, ಲಿಟಲ್ ಇದ್ರೊಳಗ ಇಲ್ಲ ರೀ ಸರ್ ಅಂದಾಗ ಏನ್ ಮಾಡ್ತೀರಿ ಹೇಳ್ರಿ? ಎಸ್, ಈ ಹ್ಯೂಜ್ ಅಂತಕ್ಕಂಥದ್ದು ಸಿನೋನಿಮ್ ಆಗ್ತದೆ. ಇದೇನಾಗ್ತದ್ರಿ? ಸಿನೋನಿಮ್ ಆಗ್ತದೆ, ಆನ್ಸರ್ ಆಗಂಗಿಲ್ಲ. ಹೌದಾ? ಗ್ರ್ಯಾಂಡ್ ಅಂತಕ್ಕಂಥದ್ದು ಇದು ಸಿನೋನಿಮ್ ಆಗ್ತದೆ. ಗ್ರ್ಯಾಂಡ್ ಅಂದ್ರೆ ದೊಡ್ಡದಂತ ಹೇಳ್ತೀವಿ. ಮ್ಯಾಸಿವ್ ಅಂದ್ರೆ ಮಾಸ್ ಅಂದ್ರೆ ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥವು. ಮೂರು ಬರಂಗಿಲ್ಲ. ಟೈನಿ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ಓಕೆ, ಈಗ ಮತ್ತೆ ಲಾಸ್ಟ್ ಟೈಮ್ ಏನಾಗಿರ್ತದ, ಅಬಂಡೆಂಟ್ ಅಂತಕ್ಕಂಥ ಒಂದು ವರ್ಡ್ ಬರ್ತದ. ಅಬಂಡೆಂಟ್ ಅಂದ್ರೆ ಏನ್ರಿ? ಹ್ಯೂಜ್ ಅನ್ನ. ಹ್ಯೂಜ್ ಅಂದ್ರೆ ಏನ್ರಿ? ಹೇರಳ ಅಂತ ಹೇಳ್ತೀವಿ ಕನ್ನಡ. ಹೌದಾ? ಇದರ ಅಪೋಸಿಟ್ ವರ್ಡ್ ಟೈನಿ ಅಂತಕ್ಕಂಥದ್ದು ಕೊಡೋದಕ್ಕಿಂತ ಏನ್ ಕೊಟ್ಟಿರ, ಸ್ಕೇರ್ಸ್ ಅಂತ ಕೊಟ್ಟಿದ್ರು. ಸ್ಕೇರ್ಸ್ ಅಂದ್ರ ಟೈನಿ, ಟೈನಿ ಅಂದ್ರ ಸ್ಮಾಲ್, ಸ್ಮಾಲ್ ಅಂದ್ರ ಲಿಟಲ್, ಲಿಟಲ್ ಅಂದ್ರ ಸಣ್ಣ, ಪುಟ್ಟ, ವಿರಳ ಅಂತ. ಓಕೆ, ಈ ರೀತಿಯಾಗಿರ್ತಕ್ಕಂಥ ವೊಕ್ಯಾಬ್ಯುಲರೀಸ್ ಬಂದಾಗ ಎಂತ ಮಾಡ್ಬೇಕು? ಹೌದಾ? ನಿಮ್ಗೆ ಗೊತ್ತಾಗ್ಬೇಕಲ್ರಿ. ಈ ರೀತಿ ವೊಕ್ಯಾಬ್ ಬರತಾವ ಅಂದ್ಮೇಲೆ ಆ ರೀತಿ ವೊಕ್ಯಾಬ್ ಮೇಲೆ ನೀವು ಕೆಲಸ ಮಾಡ್ಬೇಕು. ಎಸ್, ಟೈನಿ ಅಂತಕ್ಕಂಥದನ್ನ ಹೇಳ್ತೀರಿ. ಹಂಗಿದ್ರೆ ಒಂದು ವರ್ಡ್ ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ವಾಟ್ ಈಸ್ ಮಿನಿಯೇಚರ್? ಮಿನಿಯೇಚರ್ ಅಂದ್ರ ಇದಕ್ಕೆ ಏನಂತ ಕರಿತೇವೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಅದೇ ರೀತಿಯಾಗಿ ಇನ್ನೊಂದು ವರ್ಡ್ ಕೊಡ್ತೀನಿ, ಫೋರ್ಡಿಯಾಕ್. ಫೋರ್ಡಿಯಾಕ್ ಅಂದ್ರೆ ಏನು? ಓಕೆ, ವಾಟ್ ಈಸ್ ಮೀನ್ಡ್ ಬೈ ಯಕ್? ಯಕ್ ಅಂತಕ್ಕಂಥದ್ದು ಮೀನಿಂಗು, ಇದನ್ನ ಇಲ್ಲಿ ಇರ್ತಕ್ಕಂಥದ್ದು ಯಕ್ ಅಂತಕ್ಕಂಥದ್ದು ಸೆಂಟೆನ್ಸ್ ಒಳಗ ಯಾವ್ದು ಟೈಪ್ಸ್ ಆಕೈತಿ, ಯಾವ ಟೈಪ್ಸ್ ಆಕೈತಿ ಅನ್ನೋ ತಿಳಿಸ್ತದ್ರಿ. ಮೀನಿಂಗ್ ಬೇಡ, ಯಾವ ಟೈಪ್ಸ್ ಆಕೈತಿ, ಅಸರ್ಟಿವ್ ಆಕತ್ತು, ಎಕ್ಸ್ಕ್ಲಾಮೇಟರಿ ಆಕತ್ತು, ಇಂಟ್ರಾಗೇಟಿವ್ ಆಕತ್ತು, ಯಾವ ಸೆಂಟೆನ್ಸ್ ಆಕೈತಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಓಕೆ, ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಹಿ ಈಸ್ ಮ್ಯಾರಿಡ್ ಡ್ಯಾಶ್ ಮೈ ಸಿಸ್ಟರ್. ಓಕೆ, ನನ್ನ ಸಿಸ್ಟರ್ ಜೊತೆಗೆ ಮ್ಯಾರಿಡ್ ಆದ ಅಂತ ಹೇಳಿದಾಗ ಕಣ್ಣು ಮುಚ್ಚಿ ನಾವೇನ್ ಬಳಸಿಬಿಡ್ತೇವೋ ವಿತ್ ಅಂತಕ್ಕಂಥದ್ದು ಬಳಸಿಬಿಡ್ತೇವ. ಬಟ್ ದಟ್ ಈಸ್ ರಾಂಗ್, ಬಟ್ ದಟ್ ಈಸ್ ರಾಂಗ್ ಥಿಂಗ್. ಓಕೆ, ಯಾವಾಗ ಮ್ಯಾರಿಡ್ ಅಂತಕ್ಕಂಥದ್ದು ಬರ್ತದ, ನೀವು ಕಣ್ಣು ಮುಚ್ಚಿ ಏನು ಬಳಸ ಅಂತ ಹೇಳಿ, ಟು ಅಂತ ಬಳಸ ಅಂತ ಹೇಳಿ. ಇದು ಯಾವ ಕಾನ್ಸೆಪ್ಟ್ ಅಂತ ಹೇಳ್ತೀವಿ ಅಂದ್ರ ಇದಕ್ಕ ಫಿಕ್ಸ್ಡ್ ಪ್ರಿಪೋಸಿಷನ್ ಪಾ ಅಂತ ಹೇಳ್ತೀವಿ. ಯಾವ ಕಾನ್ಸೆಪ್ಟ್ ಇದು? ಫಿಕ್ಸ್ಡ್ ಪ್ರಿಪೋಸಿಷನ್. ಇವು ಪ್ರಿಪೋಸಿಷನ್ಸ್ ಗಳು ಯಾವತ್ತಿಗೂ ಚೇಂಜ್ ಆಗೋದಿಲ್ಲ. ಫಿಕ್ಸ್ಡ್ ಪ್ರಿಪೋಸಿಷನ್. ಹಂಗಿದ್ರ ಫಾರ್ ಅಂತಕ್ಕಂಥದ್ದನ್ನ ಫಿಕ್ಸ್ಡ್ ಪ್ರಿಪೋಸಿಷನ್ ಯಾವ್ದು ಬರ್ತದ ಅಂದ್ರ ರೆಸ್ಪಾನ್ಸಿಬಲ್ ಫಾರ್. ರೆಸ್ಪಾನ್ಸಿಬಲ್ ಜೊತೆಗೆ ಫಾರ್ ಬಳಸ್ತೀವಿ. ಹೌದಾ? ಈ ಟು ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದ. ಮತ್ತೆ ಇಲ್ಲಿ ಟೂ ಬಳಸ್ತೀರಿ, ಸಿಮಿಲರ್ ಇದ್ದಾಗ ಟೂ ಬಳಸ್ತೀರಿ. ಹೌದಾ? ನಿಮ್ಗೆ ಹೇಳೋಣ ಲಾಸ್ಟ್ ಟೈಮ್, ಸಿಮಿಲರ್ ಇದ್ದಾಗ ಬಳಸ್ತೀರಿ, ಸೀನಿಯರ್ ಇದ್ದಾಗ ಬಳಸ್ತೀರಿ, ಅದೇ ರೀತಿಯಾಗಿ ಜೂನಿಯರ್ ಇದ್ದಾಗ ಬಳಸ್ತೀರಿ, ಎಕ್ಸ್ಟೀರಿಯರ್, ಇಂಟೀರಿಯರ್, ಸ್ಪೀರಿಯರ್. ಓಕೆ, ಅವಾಗೆಲ್ಲ ಬಳಸ್ತೀರಿ. ಓಕೆ, ವಿತ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೀರಿ? ಜೊತೆಗೆ ಅಂತಕ್ಕಂಥದ್ದು ಬಂದಾಗ ವಿತ್ ಬಳಸ್ತೀರಿ. ಈ ಬಾಯ್ ಅಂತಕ್ಕಂಥದನ್ನ ಎಲ್ಲಿ ಬಳಸ್ತೀರಿ? ವಿ3 ಇದ್ದಾಗ ಮತ್ತು ಪ್ಯಾಸಿವೈಸ್ ಇದ್ದಾಗ ಬಳಸ್ತೀರಿ. ಫಾರ್ ಎಕ್ಸಾಂಪಲ್, ಎಗ್ಸ್ ಆರ್ ಸೋಲ್ಡ್ ಬೈ ಡಜನ್. ಸೋಲ್ಡ್ ಬೈ ಡಜನ್ ಅಂತಕ್ಕಂಥದ್ದು ವಿ3 ಜೊತೆಗೆ ಏನ್ ಬಳಸ್ತೀವಿ ನಾವು? ಆಲ್ಮೋಸ್ಟ್ ಆಲ್ ಈ ಒಂದು ಬಾಯ್ ಅಂತಕ್ಕಂಥದನ್ನ ಬಳಸ್ತೀವಿ. ಓಕೆ, ಐ ಕಮ್ ಬೈ ಬಸ್, ಥ್ರೋ ಬಸ್, ಬೈ ಬಸ್. ಓಕೆ, ಅದರಿಂದ ಜೊತೆಗೆ ಅದರಲ್ಲಿ ಅಂತಕ್ಕಂಥದನ್ನ ಬಾಯ್ ಬಳಸ್ತೀವಿ. ಓಕೆ, ನಿಮ್ಗೆಲ್ಲ ಈ ಫಿಕ್ಸ್ಡ್ ನಿಮ್ಗೇನೆಲ್ಲ ಗೊತ್ತಿರಬೇಕು. ಈಗ ಅಪ್ರೇಡ್ ಅಂತಕ್ಕಂಥ ವರ್ಡ್ ಬಂದಾಗ ಏನ್ ಬಳಸ್ತೀವಿ ಅನ್ನೋದು ಬಹಳಷ್ಟು ಸಲ ಕೇಳ್ಯಾರ. ಫಾಂಡ್ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀರಿ? ಹೌದಾ? ಇವೆಲ್ಲ ಬಹಳಷ್ಟು ಸಲ ಅಗ್ರಿ ಅಂತ ಬಂದಾಗ ಮೊನ್ನೆ ನಿಮ್ಗೆ ಒಂದು ಕ್ವಶನ್ ಕೊಟ್ಟಿದ್ನಿ, ಕೆಲವೊಂದಿಷ್ಟು ಜನ ಆನ್ಸರ್ ಮಾಡಿರ ಅದ್ರಾಗ.
ಹೌದಾ? ಎಸ್, ಐ ಆಮ್ ವೆರಿ ಹ್ಯಾಪಿ ಯು ಆರ್ ರೆಸ್ಪಾಂಡಿಂಗ್ ಟು ದ ಕ್ವಶನ್ಸ್. ಐ ವಿಲ್ ಬಿ ವೆರಿ ಹ್ಯಾಪಿ. ಯಾಕಂದ್ರೆ ನಾ ಯಾವಾಗ ಯಾವ ಕ್ವಶನ್ ಕೊಡ್ತೇನೆ ಗೊತ್ತಿಲ್ಲ. ಸ್ಟಾರ್ಟಿಂಗು ಕೊಡ್ಬೋದು, ಲಾಸ್ಟು ಕೊಡ್ಬೋದು, ಮಿಡಲ್ ಕೊಡ್ಬೋದು. ಆ ಕ್ವಶನ್ಸ್ ಗಳನ್ನ ಕ್ಯಾಚ್ ಮಾಡ್ಕೊಂಡು ನೀವು ಆನ್ಸರ್ ಮಾಡೋದೈತಲ್ಲ, ದಟ್ ಈಸ್ ಇನ್ಕ್ರೆಡಿಬಲ್ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಓಕೆ, ನೆಕ್ಸ್ಟ್ ನೋಡಿ, ಇದು ಈ ರೀತಿಯಾಗಿರ್ತಕ್ಕಂಥ ಮ್ಯಾರಿಡ್ ಬಂದಾಗ ಏನ್ ಬಳಸ್ಬೇಕು ನೀವು? ಟು ಅಂತಕ್ಕಂಥದನ್ನ ಬಳಸಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಸಿನೋನಿಮ್ ಆಫ್ ಅಡ್ವರ್ಸಿಟಿ. ಅಡ್ವರ್ಸಿಟಿ ಅಂದ್ರೆ ಏನು? ಅಡ್ವರ್ಸಿಟಿ ಅಂದ್ರ ಏನು? ಅಡ್ವರ್ಸಿಟಿ ಅಂದ್ರೆ ಆಲ್ವೇಸ್ ಅಪೋಸಿಟ್ ಅಂತಕ್ಕಂಥದ್ದನ್ನ ಹೇಳಿ. ಅಡ್ವರ್ಸಿಟಿ ಅಥವಾ ಅಡ್ವರ್ಸಿಟಿ ಅಂದ್ರೆ ಅಪೋಸಿಟ್. ಆಂಟಿ ಅಂತಕ್ಕಂಥದ್ದು ಅಪೋಸಿಟ್, ಒಳ್ಳೆಯದಲ್ಲದ. ಓಕೆ, ಒಳ್ಳೆಯದಲ್ಲದ. ಓಕೆ, ಪ್ರಾಸ್ಪೆರಿಟಿ ಅಂದ್ರೆ ಏನ್? ಪ್ರಾಸ್ಪೆರಿಟಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು, ವೆಲ್ಫೇರ್ ಆಗಿರ್ತಕ್ಕಂಥದ್ದು. ಫಾರ್ಚೂನ್ ಅಂದ್ರೂ ಕೂಡ ಅದೇ ಒಳ್ಳೆಯದು. ಹ್ಯಾಪಿನೆಸ್ ಅಂದ್ರೆ ಒಳ್ಳೆಯದು. ಆನ್ಸರ್ ಏನಾಗ್ತದ? ಮಿಸ್ ಫಾರ್ಚೂನ್ ಈಸ್ ಅವರ್ ಅಡ್ವರ್ಸಿಟಿಗೆ ಇದೇನಾಗ್ತದ್ರಿ? ಸಿನೋನಿಮ್ ಆನ್ಸರ್ ಆಗ್ತದೆ. ಇವೆಲ್ಲ ಏನಾಗ್ತಾವ? ಆಂಟೋನಿಮ್ಸ್ ಆಗ್ತಾವ. ಹೌದಾ? ಇವೆಲ್ಲ ಏನಾಗ್ತಾವ್ರಿ? ಆಂಟೋನಿಮ್ಸ್. ದೆನ್ ವಾಟ್ ಈಸ್ ಮೀಟ್ ಬೈ ಆಸ್ಪೀಸಿಯಸ್ ಅಂತ ಹೇಳ್ತೀವಿ. ಆಸ್ಪೀಸಿಯಸ್ ಅಂತ ಹೇಳ್ತೀವಿ ಅಂದ್ರ ಮಂಗಳಕರ ಅಂತ ಹೇಳ್ತೀವಿ. ಮಂಗಳಕರ. ಈ ಫಾರ್ಚೂನ್ ಅದ ಶುಭಕರ. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವರ್ಡ್ಸ್ ಗಳನ್ನ, ಎಷ್ಟೇ ವರ್ಡ್ಸ್ ಗಳನ್ನ ಕಲಿತರು ಕೂಡ ಏನು ಕಮ್ಮಿನ. ಎಷ್ಟು ವರ್ಡ್ಸ್ ಕಲಿರಿ, ದಟ್ ಈಸ್ ಬಿಕಮ್ ವೆರಿ ವೆರಿ ಕಮ್ಮಿ ಇನ್ ಫ್ರಂಟ್ ಆಫ್ ಎನಿಥಿಂಗ್. ಎಲ್ಲ ನಾವು ಇಂಗ್ಲಿಷ್ SSC GD ಆಗಿರ್ಬೋದು, MTS ಆಗಿರ್ಬೋದು, ಹಲವಾರು ಎಕ್ಸಾಮ್ಸ್ ಗಳಿಗೆ ಪ್ರಿಪರೇಷನ್ ಮಾಡಿದಾಗ ಇನ್ನಷ್ಟು ಕಲಿಬೇಕು ಅಂತಹ ಉತ್ಸುಕತೆ ನಿಮ್ಮಲ್ಲಿ ಬರಬೇಕು. ಹೌದಾ? ನೆಕ್ಸ್ಟ್ ನೋಡೋಣ. ಓಕೆ, ಏನ್ ಮಾಡೋಣ ಅಂದ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ದ ಕಲೆಕ್ಷನ್ ಆಫ್ ಪೋಯಮ್ಸ್ಗೆ ಏನಂತ ಕರಿತೀವಿ? ವಾಟ್ ಇಸ್ ದ ಕಲೆಕ್ಷನ್ ಆಫ್ ಪೋಯಮ್ಸ್ಗೆ ಕವನ ಸಂಕಲನ ಅಂತ ಕರಿತೀವಿ. ಇದ್ರೊಳಗೆ ಏನ್ ಕರಿತೀವಿ? ಬಯೋಗ್ರಾಫಿ ಅಂದ್ರೆ ಏನು? ಬಯೋಗ್ರಾಫಿ ಅಂದ್ರ ರೈಟ್ ಅಬೌಟ್ ಲೈಫ್ ಆಫ್ ಅ ಪರ್ಸನ್. ಲೈಫ್ ಆಫ್ ಅ ಪರ್ಸನ್, ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ, ಅವರ ಜೀವನದ ಬಗ್ಗೆ ಬರೀತಕ್ಕಂಥದಕ್ಕ ಬಯೋಗ್ರಾಫಿ ಅಂತೀವಿ. ಇದ್ರ ಜೊತೆಗೆ ಇನ್ನೊಂದು ಕಲ್ತ ಬಿಡ್ರಿ, ಆಟೋ ಬಯೋಗ್ರಾಫಿ ಅಂತ ಬರ್ತದೆ. ಇದನ್ನ ಸೆಲ್ಫ್ ಆಗಿ ಬರೀತಾರೆ, ನಾವು ಬರೆಯೋದು ಸೆಲ್ಫ್ ಅಂತ ಹೇಳ್ತೀವಿ. ಆತ್ಮ ಕಥನ ಅಂತ ಹೇಳ್ತೀವಿ. ಏನಿದು? ಆತ್ಮ ಕಥನ ಅಂತಕ್ಕಂಥದ್ದು. ಹೌದಾ? ಇದಂತೆ ಬರಂಗಿಲ್ಲ. ದೆನ್ ಡಿಕ್ಷನರಿ ಅಂದ್ರೆ ಏನ್ರಿ? ಶಬ್ದಕೋಶ. ಡಿಕ್ಷನರಿ ಅಂದ್ರೆ ಏನು? ಶಬ್ದಕೋಶ. ನಮಗೆ ಏನ್ ಬೇಕಾಗೈತೆ ಅಲ್ಲಿ? ಕಲೆಕ್ಷನ್ ಆಫ್ ಪೋಯಮ್ಸ್. ಡಿಕ್ಷನರಿ ಒಳಗೆ ಪೋಯಮ್ಸ್ ಇರಂಗಿಲ್ಲ, ಬಯೋಗ್ರಾಫಿ ಒಳಗೆ ಪೋಯಮ್ಸ್ ಇರಂಗಿಲ್ಲ. ಇದು ಬರಂಗಿಲ್ಲ. ಹೌದಾ? ಈ ಡಿಕ್ಷನರಿಯನ್ನ ಬರೀತಕ್ಕಂಥವ್ಗೆ ಏನಂತ ಕರಿತಾರೆ? ಅಂದ್ರೆ ಲೆಕ್ಸಿಕೋಗ್ರಾಫಿ ಅಂತ ಕರಿತಾರೆ. ಲೆಕ್ಸಿಕೋಗ್ರಾಫರ್ ಅಂತ ಕರಿತಾರೆ. ಡಿಕ್ಷನರಿಯನ್ನ ಬರೀತಕ್ಕಂಥವ್ಗೆ ಲೆಕ್ಸಿಕೋಗ್ರಾಫರ್ ಅಂತ ಕರಿತಾರೆ. ಅಟ್ಲಾಸ್ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಮ್ಯಾಪ್ಸ್. ಕಲೆಕ್ಷನ್ ಆಫ್ ಮ್ಯಾಪ್ಸ್. ಅದೇ ರೀತಿಯಾಗಿ ಈ ಮ್ಯಾಪ್ಸ್ ಅನ್ನ ಡ್ರಾ ಮಾಡೋಂಗ ಏನಂತ ಕರಿತೀರಿ ಅಂದ್ರ ಕಾರ್ಟೋಗ್ರಾಫರ್ ಅಂತ ಕರಿತೀರಿ. ಏನಂತ ಕರಿತೀರಿ? ಕಾರ್ಟೋಗ್ರಾಫರ್ ಅಂತಕ್ಕಂಥದ್ದು. ಇವೆಲ್ಲ ನಿಮ್ಗೆ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಹೌದಾ? ಅವಂಗ ಕಾರ್ಟೋಗ್ರಾಫರ್ ಅಂದ್ರಿ, ಇಲ್ಲಿ ಲೆಕ್ಸಿಕೋಗ್ರಾಫರ್ ಅಂತಂದ್ರಿ. ಹಂಗಿದ್ರ ಆಂಥೋಲಜಿ ಏನಕ್ಕಂದ್ರ ಕವನ ಸಂಕಲನ. ಕಲೆಕ್ಷನ್ ಆಫ್ ಪೋಯಮ್ಸ್. ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಇಲ್ಲಿ ನೋಡ್ತೀವಿ. ನೋಡ್ರಿ ಎಷ್ಟು ಚೆನ್ನಾಗಿರ್ತಕ್ಕಂತಹ ವೊಕ್ಯಾಬ್ಯುಲರಿಯನ್ನ ನಿಮ್ಗೋಸ್ಕರ ತಗೊಂಡ್ ಬಂದೇನು. ಹೌದಾ? ಅಂಡರ್ಸ್ಟ್ಯಾಂಡ್ ಆಗಕತ್ತಲ್ರಿ? ಹಂಗಿದ್ರ ನೆಕ್ಸ್ಟ್ ನೋಡೋಣ ಏನದ? ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥದ್ದು. ಇದು ಬಹಳ ನೂರಾರು ಸಲ ಡಿಸ್ಕಸ್ ಮಾಡಿಬಿಟ್ಟಿದ್ದದ. ಇದು ಹೊಳ್ಳೆ ಬರೋದದ, ನಿಮ್ ಎಕ್ಸಾಮ್ ಖಂಡಿತವಾಗಿ ಬಂದೇ ಬರ್ತದ. ಇದರ ಅರ್ಥ ಏನಂದ್ರ ಟು ವರ್ಕ್ ವೆರಿ ಲೇಟ್ ಇನ್ ಟು ನೈಟ್ ಅಂತಕ್ಕಂಥದ್ದು ಇದರ ಮೀನಿಂಗ್ ಆಗಿರ್ತದ. ಟು ವರ್ಕ್ ವೆರಿ ಲೇಟ್ ಇನ್ ಟು ನೈಟ್ ಅಂತಕ್ಕಂಥದ್ದು ಇದರ ಆನ್ಸರ್ ಆಗಿರ್ತದ. ನೆನಪಿರಲಿ. ಹೌದಾ? ಎಲ್ಲರಿಗೂ ನೆನಪಿರಲಿ. ನೆಕ್ಸ್ಟ್ ನೋಡ್ರಿ, ಲೈಟ್ ಲ್ಯಾಂಪ್, ಸ್ಲೀಪ್ ಲೇಟ್ ಇವೆಲ್ಲ ಬರಂಗಿಲ್ಲ. ಈಚ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಫಿನಿಶ್ಡ್ ದ ಟಾಸ್ಕ್. ಇಲ್ಲಿ ಏನಾಗ್ತದೆ? ಮತ್ತು ಕಾನ್ಸೆಪ್ಟ್ ಬಂತು. ಈಚ್ ಆಫ್ ದ ಅಂತಕ್ಕಂಥದ್ದು ಕೇಳಿದಿರಿ. ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಐತಿ. ಸ್ಟೂಡೆಂಟ್ಸ್ ಜೊತೆಗೆ ಇಲ್ಲಿ ಏನಾಗ್ತೈತಿ? ಒಂದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಕಾನ್ಸೆಪ್ಟ್ ಬರ್ತದ, ಒಂದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರ್ತದ. ಬಹುವಚನಕ್ಕೆ ಏನ್ ಬಳಸಬೇಕು? ಬಹುವಚನಕ್ಕೆ ಯಾವ ಬಳಸಬೇಕು? ಸಿಂಗ್ಯುಲರ್ಗೆ ಏನ್ ಬಳಸಬೇಕು? ಹ್ಯಾಸ್ ಬಳಸಬೇಕು. ಇದು ನಿಮ್ಮ ಕಾನ್ಸೆಪ್ಟ್ ನ ಆಲ್ರೆಡಿ ಟೆನ್ಸಸ್ ವಿಡಿಯೋಸ್ ಒಳಗೆ ಹೇಳಿದ್ದೇನೆ. ಈಗ ಈಚ್ ಆಫ್ ದ ಸ್ಟೂಡೆಂಟ್ಸ್ ಅಂದಾಗ ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾಗ ಸರ್ ಹ್ಯಾವ್ ಐತ್ರಿ, ಆನ್ಸರ್ ಕರೆಕ್ಟ್ ಐತಿ ಅಂತ ನೀವು ಹೇಳ್ಬೋದು. ಬಟ್ ನೋಡ್ರಿ, ಇಲ್ಲಿ ಸ್ಟೂಡೆಂಟ್ಸ್ ಇರಬಹುದು, ಬಟ್ ಇಲ್ಲಿ ಈಚ್ ಅಂತಕ್ಕಂಥದ್ದು ಐತಿ. ಏನೈತಿ ಇಲ್ಲಿ? ಈಚ್ ಅಂತಕ್ಕಂಥದ್ದು ಐತಿ. ಈಚ್ ಅಂದ್ರೆ ಏನು? ಸಿಂಗ್ಯುಲರ್. ಈಚ್ ಅಂದ್ರೆ ಪ್ರತಿ ಒಬ್ಬರು ಅಂತ ಹೇಳ್ತಲ್ಲ. ದಿಸ್ ಈಸ್ ಕನ್ಸಿಡರ್ ಆಸ್ ಸಿಂಗ್ಯುಲರ್. ಅಂದಾಗ ನಾವು ಈ ಒಂದು ಸಬ್ಜೆಕ್ಟ್ ಅನ್ನ ತಗೊಂಡು ನಾವಿಲ್ಲಿ ಹ್ಯಾವ್ ಅನ್ನ ಬಳಸುವಂಗಿಲ್ಲ. ಈ ಹ್ಯಾವ್ ಬದಲು ಏನು ಬಳಸಬೇಕಿಲ್ಲ? ನಾವು ಹ್ಯಾಸ್ ಅಂತಕ್ಕಂಥದ್ದು ಬಳಸಿದ್ರ. ಹ್ಯಾವ್ ಬದಲು ಏನು ಬಳಸ್ತೀವಿ? ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಬಳಸಿದ್ರೆ ನಮ್ಮ ಆನ್ಸರ್ ರೈಟ್ ಆಕೈತಿ. ಹಂಗಿದ್ರೆ ಗ್ರಾಮೆಟಿಕಲ್ ಎರರ್ ಐತಿ. ಎಲ್ಲೈತ್ರಿ? ಹ್ಯಾವ್ ಫಿನಿಶ್ಡ್ ಅಂತಕ್ಕಂಥದ್ದು ಗ್ರಾಮೆಟಿಕಲ್ ಎರರ್ ಐತಿ. ಹಂಗಿತ್ತಂದ್ರೆ ತಿಳಿಸ್ಬಿಡ್ರಿ ನಂಗಿಲ್ಲೇ. ವಾಸು ಮತ್ತು ವರ್ ಅಂತಕ್ಕಂಥವು, ಅದೇ ರೀತಿಯಾಗಿ ಹ್ಯಾಡ್ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಹ್ಯಾಸ್ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಹ್ಯಾಸ್ ಬೀನ್ ಅಂತಕ್ಕಂಥವು ಯಾವ ಟೆನ್ಸ್ ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬು
ಯಾರು ನಮ್ಮ ವಿಡಿಯೋಸ್ಗಳನ್ನ ಟೆನ್ಸ್ ಸಿರೀಸ್ ಅನ್ನ ನೋಡಿರಿ ಅವರಿಗೆ ಬಹಳ ಈಸಿ ಆಗ್ತಕ್ಕಂತಹ ಒಂದು ಕ್ವಶನ್ ಇದೆ. ಓಕೆ, ಯಾವ್ಯಾವ ಹೆಲ್ಪಿಂಗ್ ವರ್ಬು ಯಾವ್ಯಾವ ಟೆನ್ಸ್ ಒಳಗೆ ಅದಾವು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನಿಮ್ಗೆ ಯಾಕೆ ನಾವು ವರ್ಕ್ ಕೊಡ್ತೀವಿ ಸರ್ ಏನಪ್ಪ ಬರೀ ವರ್ಕ್ ಕೊಡ್ತಾರ ಅನ್ನಕ್ ಹೋಗ್ಬೇಡ್ರಿ. ಅವೆಲ್ಲ ಒಂದು ವರ್ಕ್ ಎಲ್ಲ ಒಂದ್ ಕಡೆ ಬರ್ಕೊಂಡು ಹೋಗಲ್ಲ, ಆನ್ಸರ್ ಅನ್ನ ಹುಡುಕಿ ಮಾಡೋದು ಏನು ಒಂದು ಪ್ರಾಕ್ಟೀಸ್ ಆಕತ್ಲ, ಅದ್ರ ಮುಂದೆ ಏನೂ ಅಲ್ಲ. ಎಸ್, ಐ ನೋ ದ ಪ್ರಾಕ್ಟೀಸ್. ಆ ಪ್ರಾಕ್ಟೀಸ್ ನಾನು ಅನುಭವ ಮಾಡಿದೆ. ಯಾಕಂದ್ರೆ ನಾನು ಕೆಲವೊಂದಿಷ್ಟು ಸ್ಟಾರ್ಟಿಂಗ್ ಫೇಸ್ ಒಳಗೆ ನಾವು ಅಲ್ಲಿ ಸೋರ್ಸಸ್ಗಳನ್ನ ತಗೊಂಡು ಬುಕ್ಸ್ ಅನ್ನ ಓದಿ ಅವುಗಳಲ್ಲಿರ್ತಕ್ಕಂತಹ ನೋಟ್ಸ್ ಅನ್ನ ಬರೆದು ತೆಗೆದಾಗ ಆಗ್ತಕ್ಕಂಥ ಖುಷಿ ಮತ್ತೆ ಯಾವಾಗ ಸಿಗುದಿಲ್ಲ. ನೆಕ್ಸ್ಟ್ ನೋಡಿ, ದೆನ್ ವಾಟ್ ಈಸ್ ಆಪ್ಟಿಮಿಸ್ಟಿಕ್ ಅಂದ್ರೆ ಏನು? ಆಪ್ಟಿಮಿಸ್ಟಿಕ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನೋಡೋಣ. ಆಪ್ಟಿಮಿಸ್ಟಿಕ್ ಅಂದ್ರ ಒಬ್ಬ ಮನುಷ್ಯ ಇರ್ತಾನ. ಓಕೆ, ಇಲ್ಲಿ ಬರ್ದ ಬಿಡೋಣ. ಒಬ್ಬ ಮನುಷ್ಯ ಇರ್ತಾನ, ಅವ ಯಾವಾಗೂ ಏನ್ ಮಾಡ್ತಿರ್ತಾನ್ರಿ? ಪರ್ಸನ್ ಆಲ್ವೇಸ್ ಥಿಂಕ್ಸ್ ನೆಗೆಟಿವ್ ಸೈಡ್. ಯಾವಾಗೂ ಏನ್ ಮಾಡ್ತಿರ್ತಾನ? ನೆಗೆಟಿವ್ ಸೈಡ್ ಆಗಿ ಥಿಂಕ್ ಮಾಡ್ತಿರ್ತಾನ. ಸಾರಿ, ಯಾವಾಗ ಏನ್ ಮಾಡ್ತಿರ್ತಾನ? ಪಾಸಿಟಿವ್ ಸೈಡ್ ಆಗಿ. ಪಾಸಿಟಿವ್ ಸೈಡ್ ಏನ್ ಮಾಡ್ತಿರ್ತಾನ? ಆಲ್ವೇಸ್ ಥಿಂಕ್ಸ್ ಪಾಸಿಟಿವ್ ಸೈಡ್. ಅವಂಗ ಏನಂತ ಕರಿತೀವಿ ಅಂದ್ರೆ, ಕನ್ನಡ ಒಳಗೆ ಏನಂತ ಕರಿತೀವಿ ಅಂದ್ರೆ ಆಪ್ಟಿಮಿಸ್ಟಿಕ್ ಅಂದ್ರ ಆಶಾವಾದಿ ಅಂತ ಕರಿತೀವಿ. ಹಂಗಿತ್ತಂದ್ರೆ ಹೋಪ್ಫುಲ್ ಅಂದ್ರೆ ಏನು? ಹೋಪ್ಫುಲ್ ಅಂದ್ರೆ ಆಶಾವಾದಿನೇ. ಏನಿದು ಆಶಾವಾದಿನ ಆಗ್ತದ, ಇದು ಆನ್ಸರ್ ಆಗೋದಿಲ್ಲ, ಇದು ಸಿನೋನಿಮ್ ಆಗ್ತದ. ಚೇರ್ಫುಲ್ ಅಂತಕ್ಕಂಥದ್ದು, ಚೇರ್ಫುಲ್ ಅಂದ್ರೆ ವೆರಿ ಎಂಜಾಯ್ಮೆಂಟ್ ಇರ್ತಕ್ಕಂಥದ್ದು. ಈ ಐಡಿಯಲಿಸ್ಟಿಕ್ ಅಂದ್ರೆ ಏನ್ರಿ? ಆದರ್ಶವಾದಿ. ಏನಿದು? ಆದರ್ಶವಾದಿ. ಇದು ಕೂಡ ನಮ್ಮ ಆನ್ಸರ್ ಆಗೋದಿಲ್ಲ. ಹಂಗಿದ್ರೆ ನಮ್ಮ ಆನ್ಸರ್ ಏನಾಕೈತಿ? ಪೆಸಿಮಿಸ್ಟ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತೈತಿ. ಆತರ ನಿಮ್ಗೆ ಕೇಳಿದ್ರಿಂದ ಅದು ಪಾಸಿಟಿವ್ ಸೈಡ್ ಥಿಂಕ್ ಮಾಡಿದ್ರೆ ಇವೇನ್ ಥಿಂಕ್ ಮಾಡ್ತಿರ್ತಾನ ಅಂದ್ರೆ ಕಾಕ ನೆಗೆಟಿವ್ ಸೈಡ್ ಥಿಂಕ್ ಮಾಡ್ತಿರ್ತಾನ. ಹಂಗಾಗಿ ಆಪ್ಟಿಮಿಸ್ಟ್ ಮತ್ತು ಪೆಸಿಮಿಸ್ಟ್ ಅಂತಕ್ಕಂಥವು ಬಹಳಷ್ಟು ಸಲ ರಿಪೀಟ್ ಆಗಿರ್ತಕ್ಕಂತಹ ವರ್ಡ್ಸ್. ಹೌದಾ? ಇವೆಲ್ಲ ಎಷ್ಟು ಚೆನ್ನಾಗಿ ಬರ್ತಾವಂದ್ರೆ ವರ್ಡ್ಸು, ನೀವು ಸ್ಟಡಿ ಮಾಡೋ ಮುಂದೆ ಬಹಳಷ್ಟು ಚೆನ್ನಾಗಿ ಈ ವರ್ಡ್ಸ್ಗಳು ಏನಾಗಿರ್ತಾವ ನಿಮ್ಗೆ ರಿಪೀಟ್ ಆಗ್ತಿರ್ತಾವ. ಬಹಳಷ್ಟು ಲಕ್ಷ ಕೊಟ್ಟು ನೀವೇನ್ ಮಾಡ್ರಿ ಇವ್ರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನ ವಹಿಸಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಐ ಫಿಲ್ ಇನ್ ದ ಬ್ಲಾಂಕ್ಸ್ ಏನಾಗ್ತದಂದ್ರ ಐ ಪ್ರಿಫರ್ ಟೀ ಡ್ಯಾಶ್ ಕಾಫಿ ಅಂತಕ್ಕಂಥದನ್ನ ಕೇಳ. ಯಾವಾಗಿರ್ಲು ನಿಮ್ಗೊಂದು ಮಾತು ಹೇಳಿದ್ದೇನ, ಯಾವಾಗ ಒಂದು ಸೀನಿಯರ್ ಅಂತಕ್ಕಂಥದ್ದು ಬಂತು, ಇನ್ನೊಮ್ಮೆ ಹೇಳ್ತೀನಿ, ಬಹಳ ಸಲ ಹೇಳಿದ್ರೆ ಈಗೂ ಹೇಳ್ತೀನಿ, ಜೂನಿಯರ್ ಬಂತು, ಪ್ರೆಪರ್ ಬಂತು, ಸಿಮಿಲರ್ ಬಂತು ಅಂತ ತಿಳ್ಕೊರಿ. ಓಕೆ, ಇವು ಯಾವಾಗ ಬರ್ತಾವೆ? ಇನ್ನ ಬಹಳಷ್ಟು ಬರ್ತಾವೆ. ಜಸ್ಟ್ ನಾ ಕೇಳತ್ತನ ಇವು ಯಾವಾಗ ಬಂದಾಗು ಏನ್ ಬಳಸ್ಬಿಡ್ರಿ? ಟು ಅಂತಕ್ಕಂಥದನ್ನ ಬಳಸ್ಬಿಡ್ರಿ. ಓಕೆ, ಐ ಪ್ರಿಫರ್ ಟೀ ಟು ಕಾಫಿ ಅಂತಕ್ಕಂಥದ್ದು ಬರ್ತದ. ಈ ಧ್ಯಾನ್ ಅಂತಕ್ಕಂಥದ್ದು ನಿಮ್ಗೆ ಕೊಟ್ಟು ಕನ್ಫ್ಯೂಸ್ ಮಾಡ್ತಿರ್ತಾನ, ಇದು ಬರೋದಿಲ್ಲ, ಅದು ಬರಕ್ ಸಾಧ್ಯ ಇಲ್ಲ. ಆನ್ಸರ್ ಏನ್ ಬರ್ತದ್ರಿ? ಈ ಟು ಅಂತಕ್ಕಂಥ ಆನ್ಸರ್ ಓವರ್ ಬರಂಗಿಲ್ಲ, ಫಾರ್ ಬರಂಗಿಲ್ಲ, ಧ್ಯಾನ್ ಬರಂಗಿಲ್ಲ. ಓಕೆ, ಹಂಗಿತ್ತಂದ್ರೆ ತಿಳಿಸ್ರಿ, ಇಲ್ಲಿ ಧ್ಯಾನ್ ಅಂತಕ್ಕಂಥದ್ದು ಯಾವ ಡಿಗ್ರಿ ಆಗ್ತದೆ? ಇದು ಯಾವ ಡಿಗ್ರಿ ಆಕೈತೆ ಅನ್ನೋದು ನಾ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಇದು ಯಾವ ಡಿಗ್ರಿ? ಪಾಸಿಟಿವ್, ಕಂಪೇರಿಟಿವ್, ನೆಗೆಟಿವ್, ಯಾವ ಡಿಗ್ರಿ ಆಗ್ತದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗತ್ತದಲ್ರಿ? ಹಂಗಿದ್ರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ವಾಟ್ ಈಸ್ ದ ಫಿಯರ್ ಆಫ್ ಕ್ಲೋಸ್ಡ್ ಸ್ಪೇಸಸ್ ಅಂತಕ್ಕಂಥದ್ದು ಇದೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ಕ್ಲೋಸ್ಡ್ ಸ್ಪೇಸ್ಗೆ ಮತ್ತೊಂದು ಹೆಸರೇ ಕನ್ಫೈನ್ಡ್ ಸ್ಪೇಸ್. ಕನ್ಫೈನ್ಡ್ ಸ್ಪೇಸ್, ಸಣ್ಣ ವೆರಿ ಪುಟ್ಟದಾಗಿರ್ತಕ್ಕಂತಹ ಲಿಟಲ್ ಪ್ಲೇಸ್ಗೆ ಹೆದರುವಂತಹ ಮನುಷ್ಯನಿಗೆ ಏನಂತ ಕರಿತೀರಿ? ದಟ್ ಇಸ್ ದ ಫಿಯರ್ ಆಫ್ ಕ್ಲೋಸ್ಡ್ ಸ್ಪೇಸಸ್ಗೆ ಏನಂತ ಕರಿತೀರಿ ಅಂತ ಕೇಳಿದಾಗ, ಇಲ್ಲಿರ್ತಕ್ಕಂಥ ಹೈಡ್ರೋಫೋಬಿಯಾ ಅಂತಕ್ಕಂಥ ಆಪ್ಷನ್ ಅದ. ಹೈಡ್ರೋ ಅಂದ್ರೆ ಏನು? ಇದು ದಿಸ್ ಈಸ್ ದ ಫಿಯರ್ ಆಫ್ ವಾಟರ್ ಅಂತ ಹೇಳ್ತೀವಿ. ಇದೇನ್ರಿ? ಫಿಯರ್ ಆಫ್ ವಾಟರ್. ವಾಟರ್ಗೆ ಅಂಜುವಂತಹ ಒಂದು ಫಿಯರ್ಗೆ ಏನಂತ ಕರಿತೇವೆ? ಹೈಡ್ರೋಫೋಬಿಯಾ ಅಂತೇವ. ದೆನ್ ಎಕ್ರೋಫೋಬಿಯಾ ಅಂದ್ರೆ ಫಿಯರ್ ಆಫ್ ಹೈಟ್ ಅಂತ ಹೇಳ್ತೀವಿ. ಫಿಯರ್ ಆಫ್ ಹೈಟ್ ಯಾವ್ದಾಗ್ತದೆ? ಎಕ್ರೋಫೋಬಿಯಾ ಅಂತಕ್ಕಂಥದ್ದು ಆಗ್ತದ. ನೆಕ್ಸ್ಟ್ ಬರ್ತದ ಕ್ಲಾಸ್ಟ್ರೋಫೋಬಿಯಾ ಮತ್ತು ಏರೋಫೋಬಿಯಾ. ಎಸ್, ಈ ಏರೋಫೋಬಿಯಾ ಏನಾಗ್ತದೆ ಅನ್ನೋದನ್ನ ನಾ ಮತ್ತಿಷ್ಟೆಲ್ಲ ಹೇಳಿ ನೀವೊಂದು ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ಬಿಡ್ರಿ. ಏರೋಫೋಬಿಯಾ ಬಹಳಷ್ಟು ಈಸಿ ಆಗಿರ್ತಕ್ಕಂಥದ್ದು ಏರೋಫೋಬಿಯಾ. ಹೌದಾ? ನೆಕ್ಸ್ಟ್ ಕ್ಲಾಸ್ಟ್ರೋಫೋಬಿಯಾ ಅಂತಕ್ಕಂಥದ್ದು ಏನಾಗ್ತದ? ನಮ್ಮ ಆನ್ಸರ್ ಆಗ್ತದ. ಇದು ಸಣ್ಣ ಪ್ಲೇಸಿಗೆ, ಸ್ಪೇಸು ಸ್ಮಾಲ್ ಸ್ಪೇಸ್ ಇದ್ರೆ ನಾವೇನ್ ಮಾಡ್ತೀವಿ? ಅಲ್ಲಿ ಅಂಜುತ್ತಿರ್ತೀವಿ. ಏನ್ ಮಾಡ್ತಿರ್ತೀವಿ? ಅಂಜುತ್ತಿರ್ತೀವಿ. ಅದಕ್ಕೆ ಏನಂತ ಹೇಳ್ತೇವ? ಎಸ್, ನೋಡ್ರಿ, ಈಗ ಮತ್ತೆ ಒಬ್ಬ ಮನುಷ್ಯ ಫೈರ್ ಇಂದ ಅನ್ಸ್ತಾನ ಅಂತ ತಿಳ್ಕೊರಿ, ಅವ್ನ ಏನಂತ ಕರಿತೀವಿ ಅಂದ್ರೆ ಫೈರೋಫೋಬಿಯಾ ಅಂತ ಕರಿತೀವಿ. ಇದು ನಿಮ್ಗೆ ನೆನಪಿರ್ಬೇಕು. ಫೈರೋಫೋಬಿಯಾ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಇನ್ನೊಂದು ನೋಡ್ರಿ, ಓಪನ್ ಸ್ಪೇಸಸ್ ಈಗ ಅಂಜಂಗ್ ಏನಂತ ಕರಿತೀವಿ ಅಂದ್ರೆ ಎಗೋರಾಫೋಬಿಯಾ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಎಗೋರಾಫೋಬಿಯಾ ಅಂತಕ್ಕಂಥದ್ದು ಓಪನ್ ಸ್ಪೇಸಸ್ಗೆ ಅಂಜಂಗ, ಓಪನ್ ಸ್ಪೇಸಸ್ಗೆ ಅಂಜಂಗ ಎಗೋರಾಫೋಬಿಯಾ ಅಂತ ಕರಿತೀವಿ. ಹೌದಾ? ಇನ್ನೊಂದು ಹೆಸರು ಹೈಡ್ರೋಫೋಬಿಯಾಗೆ ಇನ್ನೊಂದು ಹೆಸರು ಬರ್ತದ್ರಿ, ಎಕ್ವಾಫೋಬಿಯಾ ಅಂತ ಬರ್ತದೆ. ಅದೇ ರೀತಿಯಾಗಿ ಫಾರಿನರ್ಸ್ಗೆ ಹೆದರ್ತಿದ್ದಂದ್ರೆ ಝೆನೋಫೋಬಿಯಾ ಅಂತ ಬರ್ತದೆ. ಅದೇ ಸ್ಪೈಡರ್ಸ್ಗೆ ಹೆದರ್ತಾ ಇದ್ದಂದ್ರೆ ಅರ್ಕ್ಯಾನೋಫೋಬಿಯಾ ಅಂತಕ್ಕಂಥದ್ದು ಬರ್ತದ. ಓಕೆ, ಈ ಫೋಬಿಯಾ ಅಂತಕ್ಕಂಥದ್ದು ಯಾವಾಗ ಬರ್ತದ? ಇದರ ಅರ್ಥ ಏನಾಗಿರ್ತದ ಅಂದ್ರೆ ಭಯ.
ಫೋಬಿಯಾ ಅಂದ್ರೆ ಭಯ ಅಥವಾ ಡಿಸ್ಲೈಕ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಒಬ್ಬ ಮನುಷ್ಯ ಪುಸ್ತಕವನ್ನ ಹೇಟ್ ಮಾಡತಾನಂದ್ರ ಅವ್ನಿಗೆ ಏನಂತ ಕರಿತೀವಿ ಅಂದ್ರ ಬಿಬ್ಲಿಯೋಫೋಬ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಬಿಬ್ಲಿಯೋಫೋಬ್ ಅಂತಕ್ಕಂಥದ್ದು. ಫೋಬ್ ಅಂದ್ರೆ ಏನು? ಡಿಸ್ಲೈಕ್ ಅಥವಾ ಭಯ. ಫೋಬ್ ಅಂದ್ರೆ ಎಲ್ಲಿ ಬಂತು ಅಂದ್ರೆ ಭಯದ ಬಗ್ಗೆ ಎಲ್ಲಿ ಮಾತಾಡ್ಯಾರ ನೋಡ್ರಿ, ಅದ ನಿಮ್ಮ ಆನ್ಸರ್ ಆಗಿರ್ತದ 110%. ಹೌದಾ? ಎಸ್. ಈಗೇನ್ ಮಾಡೋಣ ಅಂದ್ರೆ ಇಲ್ಲಿ ಮಟ್ಟ ನಿಮ್ಗೆ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಈ ವಿಡಿಯೋ ಒಳಗೆ ನಿಮ್ಗೆ ಬರೀ ಕೆಲವೊಂದು ಸ್ವಲ್ಪ ಕ್ವಶನ್ ತಗೊಂಡಿರ್ಬೋದು, ಬಟ್ ನೀವು ಕಲ್ತಿರ್ತಕ್ಕಂತಹ ವಿದ್ಯೆ ಏನೈತಲ್ಲ ಅದು ಬಹಳಷ್ಟು ಕ್ವಶನ್ಗಳ ಜೊತೆ ಹೋಗಿರ್ತದ. ಹೌದಾ? ಇದ್ರೊಳಗೆ ನೋಡ್ರಿ ಇಲ್ಲಿ ಒಂದು 10-12 ಕ್ವಶನ್ ಡಿಸ್ಕಸ್ ಆಗಿರ್ತಾವ. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ಎಸ್, ಏನ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮತ್ತೆ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.